ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹೇಯ್, ಸಾನ ಎಲ್ಲವಳೆ ಅಂತ ನಿಂಗೆ ಗೊತ್ತೇನಿಲ್ಲ? ಬಾಬು, ಸಾನ ಇಸ್ದಾಗೆ ನಾನು ಸುಳ್ಳು ಹೇಳಕ್ ಸಾಧ್ಯನೇ? ನಾನು ಹೇಳ್ತಿರೋದು ದಿಟ್ಟನೆಯ. ಸಹನ ಅವ್ರನ್ನ ಎಲ್ಲಿ ನೋಡಿದೆ ಕಾಳಿ? ಬೇಗ ಹೇಳು. ನಾನು ನಿನ್ನೆ ಮಧ್ಯರಾತ್ರಿ ತಾಲೂಕ್ ಆಫೀಸ್ ಗೇಟ್ ತಾವಿಂದ ನಡ್ಕೊಂಡು ಫ್ರೆಂಡ್ನ ಮಾತಾಡ್ಸ್ಕೊಂಡು ಮನೆಗೆ ಹೋಯ್ತಿದ್ದೆ. ಹಾಗೆ ನನ್ನ ಕಣ್ಣು ಎದುರುಗಡೆ ಬಸ್ ಸ್ಟಾಪ್ ಕಡೆ ಹೋಯ್ತು. ಅಲ್ಲಿ ಸಣ್ಣನ ಥರನೇ ಯಾರೋ ಕಾಣಿಸಿದ್ಲು. ಒಂದು ಕ್ಷಣ ಸಾನೇನೋ ಅಂತ ಕಣ್ಣು ಉಜ್ಕೊಂಡು ನೋಡ್ತಿದ್ದೆ. ಅಷ್ಟೊತ್ತಿಗಾಗಲೇ ಬಸ್ ಬಂದು ನಿಂತ್ಕೋತು. ಆಗ ಬಸ್ ಹತ್ಕೊಂಡು ಹೋದ್ಲೋ ಅಥವಾ ಯಾವ ಕಡೆ ಹೋದ್ಲೋ ಗೊತ್ತಾಗ್ಲಿಲ್ಲ. ಮತ್ತು ಒತ್ತಾರೆನೇ ಯಾಕೆ ಹೇಳಲಿಲ್ಲ? ಓ, ಅದು ನನಗೆ ಈಗ ಗೆಪ್ತಿ ಬಂತು, ಅದಕ್ಕೆ ಹೇಳ್ದೆ. ಲೇ ಕಾಳಿ, ಮಧ್ಯರಾತ್ರಿ ನಾನು ಅದೇ ರಸ್ತೆನಾಗ ಬಂದೆ, ಆದರೆ ನನಗ್ಯಾರೋ ಕಾಣಿಸಿಲ್ವೇ? ಕುಡ್ದಿದ್ದ ನಶೆನಾಗೆ ಬೇರೆ ಯಾರನ್ನೋ ನೋಡಿ ಸಾನ ಅಂತ ಹೇಳ್ತಿಲ್ಲ ತಾನೆ? ಕಂಟಿ, ನಾನು ಎಷ್ಟೇ ಏರಿಸ್ಕೊಂಡ್ರು ಸಾನು ಇಸ್ದಾಗೆ ನನ್ನ ಬಾಯಿಗೆ ದಿಟ್ಟಾನೆಯ ಬರೋದು. ನನಗೆ ಈ ವಿಷಯದಲ್ಲಿ ಕಾಳಿ ಸುಳ್ಳು ಹೇಳ್ತಿದ್ದೇನೆ ಅಂತ ಅನ್ನಿಸ್ತಾ ಇಲ್ಲ. ಯಾವ ಕಡೆ ಬಸ್ ಹತ್ಕೊಂಡು ಹೋದ್ಲಲ್ಲ? ಅದೇ ಗೊತ್ತಾಯ್ತಿಲ್ಲ ಗೌಡ್ರೆ. ಗೊತ್ತಿಲ್ಲ ಅಂದ್ರೆ ಏನಿಲ್ಲ? ಕುಡಿದ ನಸೆನಾಗೆ ಆ ಬಸ್ಸಿನ ಬೋರ್ಡ್ ಕೂಡ ನೋಡಿಲ್ಲ. ಈಗ ಗೊತ್ತಾಯ್ತಲ್ಲ ದೊರೆ. ಅಜ್ಜಿ, ಯಾವ ಕಡೆಗೆ ಹೋದ್ರು, ಯಾವ ಬಸ್ ಹತ್ಕೊಂಡು ಹೋದ್ರು ಅಂತಾನೆ ಗೊತ್ತಿಲ್ಲ. ಹೆಂಗ್ ಹುಡ್ಕೋದು? ತಾಲೂಕ್ ಆಫೀಸ್ ಎದುರುಗಡೆ ಅಂದ್ರೆ ಕಾಳಿ, ನೀನ್ ಊರ್ ಕಡೆ ಬತ್ತಿದ್ದ? ಹ್ಞೂ ಅಮ್ಮರೆ, ನಾನು ಊರ್ ಕಡೆಗೆ ಬರ್ತಿದ್ದೆ. ಹಂಗಾರೆ ಬೆಂಗಳೂರು ಬಸ್ ಹತ್ತವಳೆ ಅಂತ ಆಯ್ತು. ಸರಿ, ಹಂಗಿದ್ರೆ ನಾನು ನಮ್ಮ ಹುಡುಗರು ಕರ್ಕೊಂಡೋಗಿ ಹುಡ್ಕೊಬರ್ತೀನಿ. ನಾನು ಬರ್ತೀನಿ. ಇಲ್ಲ ಮಿಸ್ಟರ್, ನೀವು ಇಲ್ಲೇ ಇರಿ. ನೀವು ಬರಬೇಕು ಅನ್ನೋದಾದ್ರೆ ನಾನು ಫೋನ್ ಮಾಡ್ತೀನಿ. ಶ್ರೀ, ನಾನು ನಿನ್ನ ಜೊತೆ ಬರ್ತೀನಿ. ಸರಿ, ಬನ್ನಿ. ಪಾಪ ಆ ಹುಡುಗಿ ಎಲ್ಲವಳು ಏನ್ ಮಾಡ್ತಾವಳು? ಯೋನಾಗಾಯ್ತು. ಹಾಲು ಹಣ್ಣು ಅತ್ತೆ. ಯಾಕವ್ವ, ಕೆಲಸದವ್ರಿಲ್ವಾ? ಇದರ ಅಜ್ಜಿ, ಅವರು ಮನೆ ಕೆಲ್ಸಕ್ಕೆ, ನಾನು ನಮ್ಮ ಮನೆಯವ್ರ ಕೆಲ್ಸಕ್ಕೆ. ಏನ್ ಹೇಳು, ನಿಮ್ಮ ಅವ್ವನ್ ಕಂಡ್ರೆ ನಂಗೆ ಅಷ್ಟೇ ಕಟ್ಟೆಯ. ನೀನು ಹಂಗೆ ಅನ್ಕೊಂಡಿದ್ದೆ, ಆದ್ರೆ ನೀನು ನಮ್ಮೆಲ್ರಿಗೂ ಹೊಂದ್ಕೊಂಡು ಹೋಗೋ ಹುಡುಗಿ ಥರ ಕಾಣ್ತೀಯ. ಅಮ್ಮ ಹಳೆ ಕಾಲದವಳು, ದೊಡ್ಡವ್ರ ಮಾತು ಕೇಳದೆ ದುಡುಕಿ ತಪ್ಪು ಮಾಡ್ಬಿಟ್ಲು. ಆದರೆ ನಾನು ಆಗಲ್ಲ, ಅತ್ತೆ ಹೇಳ್ದಾಗೆ ಕೇಳ್ತೀನಿ. ಅತ್ತೆ ಒಂದು ಮಾತು ಹೇಳಿದ್ರೆ ಅದನ್ನ ತಪ್ಪದೇ ಮಾಡ್ತೀನಿ. ನಿನ್ನಂತ ಸೊಸೆ ಬೇಕು ಅಂತಾನೆ ಬಂಗಾರು ಬೇಡ್ಕೊಡ್ತಿದ್ಲು. ಆದ್ರೆ ಅತ್ತೆವಾ, ನೀವು ಬಂದಿದ್ದು ಒಳ್ಳೇದೇ ಆಯ್ತು. ಇನ್ನು ಸ್ವಲ್ಪ ದಿವಸದಾಗೆ ಹೊಸು ಸೀಮಂತನೂ ಐತೆ, ಅದನ್ನ ಮುಗಿಸ್ಕೊಂಡು ಹೋಗೋರಂತೆ. ಪುಟ್ಟಕ್ಕನ ಮಗಳು ಕಾಣ್ತಾ ಇಲ್ಲ, ಈ ಸಮಯದಾಗೆ ಸೀಮಂತ ಎಲ್ಲ ಬೇಕೇ ಅಳಿ ಅಂದ್ರೆ? ಸಹನ ಸಿಕ್ಕೇ ಸಿಗ್ತಾಳನ್ನೋ ವಿಶ್ವಾಸ ಐತೆ ಅತ್ತವ? ಅಜ್ಜಿಗೂ ಸ್ನೇಹನ ಮೇಲೆ ಕೋಪ ಇರೋ ಆಗಿದೆ. ಮಾವಯ್ಯ ಮಾತು ಬದಲಾಯಿಸ್ತಿದ್ದಾರೆ. ಬಿಡ್ಬೇಡ ರಾಧಾ. ಅಜ್ಜಿ, ನೀವು ಬಂದಿದ್ದೀರಲ್ಲ, ಇನ್ನು ಸಹನ ಸಿಕ್ಕೇ ಸಿಗ್ತಾಳೆ. ನೀವು ನಮ್ಮ ಮನೆಗೆ ಬಂದಿರೋದು 2 ಪಟ್ಟು ಬಲ ಬಂದಂಗಾಯ್ತು. ನೀವೇನು ಅನ್ಕೋತಿರೋ ಏನೋ, ಆದರೆ ಅತ್ತೆ ಮನೇಲಿದ್ದಾಗ ನಾನು ಅವ್ರ ಜೊತೆನೇ ಇರಬೇಕು. ಈ ನಂಜವ್ವ ಸ್ನೇಹ ಇಬ್ಬರು ಯಾವಾಗ ಏನು ತೊಂದರೆ ಕೊಡ್ತಾರೋ ಏನೋ, ನನ್ಗೆ ಅದೇ ಭಯ. ಸ್ನೇಹ ಹಿಂಗೆ ಮಾಡ್ತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾನು ಅಷ್ಟೇ ಅಜ್ಜಿ, ಎಲ್ಲರೂ ಎಷ್ಟು ಹೇಳಿದ್ರು ಅತ್ತೆ ಮೇಲೆ ಕಂಪ್ಲೇಂಟ್ ಮಾಡಿ ಜೈಲಿಗೆ ಕಳಿಸೇ ಬಿಟ್ಲು.
ಈ ಇಸಿಯದಾಗಂತೂ ನಾನು ಅವಳನ್ನ ಕ್ಷಮಿಸೋದೇ ಇಲ್ಲ. ಅಜ್ಜಿನ ಬಳಸ್ಕೊಂಡೆ ಸ್ನೇಹನ ಮನೆ ಬಿಟ್ಟು ಓಡಿಸ್ಬೇಕು. ಈ ಲೀಟೆಲ್ಲ ಆಗೈತೆ. ಸ್ನೇಹ ಬಂಗಾರನ ವಿರುದ್ಧ ದೂರು ಕೊಟ್ಟಿರ್ಬೋದು, ಆದರೆ ಅವಳ ಉದ್ದೇಶ ಕೆಟ್ಟದಾಗಿರಕ್ಕಿಲ್ಲ. ಇದ್ರ ಹಿಂದೆ ಯಾರೋ ಅವ್ರೆ ಕಂಡಿಡಿಬೇಕು. ಎಲ್ಲ ಕಡೆ ಫೋಟೋ ಕಳ್ಸಿದ್ರಾ? ಹೂವಣ್ಣ ಕಳಿಸಿವಿ, ಎಲ್ಲ ಹುಡುಗರು ಹುಡುಕ್ತವ್ರೆ. ಆದ್ರೂ ಅಣ್ಣ ಇಷ್ಟು ದೊಡ್ಡ ಊರಲ್ಲಿ ಹೇಗೆ ಹುಡುಕುದಂತ. ನಮ್ಮ ಊರಿನ ಬಸ್ ಎಲ್ಲಿ ನಿಲ್ಲತ್ತೆ ಅಂತ ವಿಚಾರಿಸಿ ಸಹನ ಅಕ್ಕನ ಅಲ್ಲಿಂದಾನೇ ಹುಡ್ಕೋಕ್ ಶುರು ಮಾಡೋದು ಒಳ್ಳೇದು. ಹುಲಿ ಬೆಂಗಳೂರಿಗೆ ಬಸ್ ಏಟೋದೈತೆ ಅಂತ ವಿಚಾರಿಸಲ್ಲ. ಅಣ್ಣ ರಾತ್ರಿ 1 ಗಂಟೆಯಿಂದ ಊರಿಂದ ಒಂದು ಬಸ್ ಹೊರಡ್ತದೆ, ಅದು ಬೆಳಿಗ್ಗೆ 5 ಗಂಟೆಗೆ ಇಲ್ಲಿಗೆ ಬರ್ತದೆ. ಆಮೇಲೆ 2:30 ಒಂದು ಹೊಡ್ತದ, ಅದು ಇಲ್ಲಿ 7 ಗಂಟೆ ಬರ್ತದೆ. ಸರಿ, ಹಂಗಿದ್ರೆ ಟೋಲ್ ಮಾದಾಪುರ್ಗೆ ಫೋನ್ ಹಾಕಿ ನಮ್ಮೂರಿಂದ ಯಾವ್ಯಾವ ಗಾಡಿ ಬೆಂಗಳೂರು ಕಡೆ ಬಂತು ಅಂತ ವಿಚಾರಿಸಲ್ಲ. ಅಣ್ಣ ಅವನಿಗೆ ಫೋನ್ ಮಾಡಿದ್ದೆ, ಅವನು ಧರ್ಮಸ್ಥಳಕ್ಕೆ ಹೋಗೋನಂತೆ. ಪೊಲೀಸಪ್ಪ ಹುಡ್ಕೋ ಜಾಗಕ್ಕೆ ಮಂಜಿನ ಕಡೆ ಯಾರನ್ನ ಹೋಗಕ್ ಕೇಳು. ಹುಲಿ ಮುಂಚೆ ಹೋಟ್ಲು ದೇವಸ್ಥಾನ ಯಾವ್ದು ಬಿಡ್ಬೇಡಿ, ಹುಡುಕಿ. ಸರಿ ಅಣ್ಣ. ಆಯ್ತಣ್ಣ. ಮನ್ಸು ತಡಿಲಿಲ್ಲ. ಈಗ ಆಲ್ರೆಡಿ ಅವ್ರನ್ನ ದೂರ ಮಾಡ್ಕೊಂಡು ಒದ್ದಾಡ್ತಿದ್ದೀನಿ. ಮತ್ತೆ ನಾ ಅದೇ ತಪ್ಪನ ಮಾಡಕ್ಕೆ ಇಷ್ಟಪಡಲ್ಲ. ಕಂಟಿ, ಪೊಲೀಸವ್ರಿಗೆ ಫೋನ್ ಮಾಡಿದ್ರಾ? ನಮ್ಮ ಹುಡುಗರೆಲ್ಲ ಅವ್ರ ಜೊತೆ ಹೋಗಕ್ಕೆ ಹೇಳಿದೀನಿ. ಸರಿ ಸರಿ, ಎಲ್ಲ ಹುಡುಗಿ ಫೋನ್ ಮಾಡಿ. ಯಾರನ್ನ ಕೇಳಿದ್ರು ನೋಡಿಲ್ಲ ಅಂತಾನೆ ಹೇಳ್ತಿದಾರೆ. ಅಕ್ಕ ಈಗ ಕೇಳ್ದೆ ಎಲ್ಲಿ ಹೋಗ್ಬಿಟ್ಲು? ಅಕ್ಕ ಸಿಗ್ತಾಳಲ್ವ ಶ್ರೀ? ನೀವ್ ಈಟೊಂದು ಪ್ರೀತಿ ಮಾಡ್ತಾ ಇರ್ಬೇಕಾದ್ರೆ ಅವರು ನಿಮ್ಮನ್ನ ಪ್ರೀತಿ ಮಾಡ್ತಾರಂದ್ರೆ ಅವ್ರು ಸಿಕ್ಕೇ ಸಿಗ್ತಾರೆ. ಅಳ್ಬೇಡಿ. ಅಲ್ಲ, ನೀವೇ ಹಿಂಗ್ ಧೈರ್ಯ ಕಳ್ಕೊಬಿಟ್ರೆ ಒಬ್ಬನ್ನ ಸುಮ್ಮನ್ನ ನೋಡ್ಕೊಳ್ಳೋದಾರು ಸಾನ ಸಿಕ್ಕೇ ಸಿಗ್ತಾರೆ. ನೀವೇನ್ ತಲೆ ಕೆಡ್ಸ್ಕೊಬಿಡಿ ಸರ್, ಬನ್ನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.